ಎಲ್ರಿಗೂ ನಮಸ್ಕಾರ. ನಾನು ಮೇಲೂರು ಮಂಜುನಾಥ್ ಅಂತ, ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕರು. ಪತ್ರಿಕಾಗೋಷ್ಠಿ ಕರೆದಿರೋಂತಹ ಉದ್ದೇಶ, ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಶಾಖೆ ವತಿಯಿಂದ ದಿನಾಂಕ 6/7/2026 ಸೋಮವಾರದಂದು ತಾಲೂಕು ಆಡಳಿತದಿಂದ ದಲಿತ ವಿರೋಧಿ ನೀತಿ, ಭ್ರಷ್ಟಾಚಾರ ಹಾಗೂ ಆಡಳಿತದ ವೈಫಲ್ಯಗಳನ್ನು ಖಂಡಿಸಿ ಮುಂದಿನದ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಧರಣಿ ಕಾರ್ಯಕ್ರಮದ ಉದ್ದೇಶ, ಇವತ್ತು ಸ್ವಾತಂತ್ರ್ಯ ಬಂದು ನೆಕ್ಸ್ಟ್ ಆಗಸ್ಟ್ಗೆ 80 ವರ್ಷ ಕಳೀತಾ ಇದೆ. ಇವತ್ತು ಈ ತಾಲೂಕಲ್ಲಿ ನಾವು 36% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗ ಇದ್ದೀವಿ. ಇವತ್ತು ಆಳುವಂತಹ ಪಕ್ಷಗಳು ಏನಾಗಿದೆ ಅಂದರೆ, ನಮ್ಮಗಳನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಇವತ್ತು 80 ವರ್ಷಗಳಾಗಿದ್ರೂ ಸಹ ನಮ್ಮ ಇವತ್ತು ಜೀವನ ಶೈಲಿ ಬದಲಾವಣೆ ಆಗಿಲ್ಲ. ಇವತ್ತು ಅನೇಕ ಈ ರಾಜ್ಯದಲ್ಲಿ ನಮ್ಮಗಳನ್ನ ಇವತ್ತು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಯಾವುದೇ ಇದರಲ್ಲಿ ನಮ್ಮ ಮುಂಚೂಣಿಯಲ್ಲಿ ಬರಲಿಕ್ಕೆ ಇವತ್ತು ಸರ್ಕಾರಗಳ ನಿರ್ಲಕ್ಷ್ಯದಿಂದ ಇವತ್ತು ನಾವು ಇನ್ನೂ ಹಿಂದುಳಿದಿದ್ದೀವಿ. ಈ ರಾಜ್ಯದಲ್ಲಿ ಇವತ್ತು ಅನೇಕ ಸಂವಿಧಾನವಾಗಿ ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಆಧಾರದ ಮೇಲೆ ಇವತ್ತು ಸಂವಿಧಾನ ಇದ್ರೂ ಸಹ ಅದರಲ್ಲಿ ಮೀಸಲಾತಿ ಇವತ್ತು 24.4% ಆ ಜನಾಂಗಕ್ಕೆ ಮೀಸಲಾತಿ ಇದ್ರೂ ಸಹ ಇವತ್ತು ಸರ್ಕಾರಗಳು ಹೇಳ್ತದೆ ಕೋಟ್ಯಾಂತರ ರೂಪಾಯಿ ಇವತ್ತು SC/STಗಳಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅವ್ರನ್ನ ಇವತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ತರಲಿಕ್ಕೆ ನಾವು ಅನೇಕ ಸವಲತ್ತುಗಳು ಮತ್ತು ಅನೇಕ ಕಾರ್ಯಕ್ರಮಗಳು ನಂಬ್ಕೊಂಡಿದ್ದೀವಿ ಅಂತ ಸರ್ಕಾರಗಳು ಹೇಳ್ತಾ ಇದ್ದಾವೆ. ಇವತ್ತು ಹಳ್ಳಿಗಾಡುಗಳಲ್ಲಿ ಹೋಗಿ ನೋಡಿದಾಗ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದಾವೆ ಅಂತಂದರೆ, ಯಾರೂ ಹೇಳ್ಬೇಕಾದಿಲ್ಲ. ಒಂದು ಹಳ್ಳಿಯಲ್ಲಿ ನೋಡಿದಾಗ ತಾನಾಗಿ ಗೊತ್ತಾಗ್ತೈತೆ ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕಾಲೋನಿಗಳು ಅಂತ. ಅಷ್ಟು ಹಿಂದುಳಿದಿದ್ದೀವಿ ನಾವು. ಇವತ್ತು ಎಲ್ಲ ರಂಗಗಳಲ್ಲೂ ನಾವು ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಬೇರೆ ಬೇರೆ ಎಲ್ಲ ರಂಗಗಳಲ್ಲೂ ಹಿಂದುಳಿದಿದ್ದೀವಿ. ಇವತ್ತು ಸಾವಿರಾರು ಕೋಟಿ ಸರ್ಕಾರದಿಂದ ನಮಗೆ ಬಂದರೂ ಸಹ ಇವತ್ತು ಸರ್ಕಾರದಲ್ಲಿ 24.4% ಏನಿದ್ದಾವೆ ಆ ಮೀಸಲಾತಿ ಹಣ ಸರಿಯಾದಂಥ ರೀತಿಯಲ್ಲಿ ಖರ್ಚು ಮಾಡ್ದಿರಾ ಇವತ್ತು ಬೇರೆ ಬೇರೆ ರಂಗಗಳಲ್ಲಿ ಖರ್ಚು ಮಾಡ್ತಾ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಎರಡನೇದಾಗಿ SCP ಮತ್ತು TSP ಹಣ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಹಣ ಇವತ್ತು ಖರ್ಚು ಮಾಡಿ ನಮ್ಮನ್ನ ತಬ್ಬಲಿ ಮಾಡ್ತಾ ಇದ್ದಾರೆ. ಮತ್ತು ಈ ರಾಜ್ಯದಲ್ಲಿ ಇವತ್ತು ಸಹ 80 ವರ್ಷ ಆಗಿದ್ರು ಸಹ ಒಂದು ಸೈಟಿಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಒಂದು ಮನೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಸತ್ತಾಗ ನಾವು ಉಳ್ಲಿಕ್ಕೆ ಜಾಗ ಇಲ್ಲ, ಒಂದು ಸ್ಮಶಾನಕ್ಕೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದು ಈ ರಾಜ್ಯದ ದುರ್ದೈವ. ಪರಿಗಣನೆ ಮಾಡಿದಿರಾ ತಟಸ್ಥವಾಗಿ ಅರ್ಜಿಗಳು ಇಟ್ಕೊಂಡಿದ್ದಾರೆ. ಇವತ್ತು ಇಲ್ಲೊಂದು ಕಮಿಟಿ ಇಲ್ಲ, ಲ್ಯಾಂಡ್ ಗ್ರಾಂಟ್ ಕಮಿಟಿ ಇದುವರೆಗೂ 3.25 ವರ್ಷ ಆಗಿದೆ ಸರ್ಕಾರ ಬಂದು, ಇವತ್ತು ಕಮಿಟಿ ಆಗಿಲ್ಲ. ಕೇಳಿದ್ರೆ ಇವತ್ತು ಇದರಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ಕಮಿಟಿ ಇಲ್ಲ, ನಾವು ಗ್ರಾಂಟ್ ಮಾಡಕ್ ಬರೋದಿಲ್ಲ, ನಮ್ಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ತಾಲೂಕು ಆಡಳಿತ ಪೂರ್ತಿ 100% ಇವತ್ತು ದಲಿತ ವಿರೋಧಿ ಅನುಸರಿಸ್ತಾ ಇದೆ. ಇವತ್ತು ದಲಿತರ ಮೇಲೆ ತಾಲೂಕಿನಾದ್ಯಂತಹ ದೌರ್ಜನ್ಯ ಆಗ್ತಾ ಇದ್ದಾವೆ. ಆಮೇಲೆ ಒಂದು ದಲಿತರ ಒಂದು ನಿಜವಾಗಿ ಅವರು ದೌರ್ಜನ್ಯಕ್ಕೆ ಒಳಪಟ್ಟು ಒಂದು ಕಂಪ್ಲೇಂಟ್ ಕೊಟ್ರೆ ಅದಕ್ಕೊಂದು ಕೌಂಟ್ರು, ಪೊಲೀಸ್ನವರು ಒಂದು ಕೌಂಟರ್ ಆಗ್ತಾ ಇದ್ದಾರೆ ಇವತ್ತು. ಆಮೇಲೆ ಇಲ್ಲಿನ ತಹಶೀಲ್ದಾರರು ಪೂರ್ತಿ ಇವತ್ತು ಅವರು ಏನಾದರೂ ದಲಿತರ ಸಮಸ್ಯೆ ಹೋದ ಸಾರಿ ಕಾರ್ಯಕ್ರಮ ಒಂದು ಮಾಡಿದಾಗ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತೀವಿ, ನೀವು ಕೈ ಬಿಡಿ ಅಂತೇಳಿ ಕಾರ್ಯಕ್ರಮವನ್ನ ಕೈ ಬಿಟ್ಟಿದ್ವಿ. ಬಂದು 1 ವರ್ಷ ಆಗಿದ್ದಾರೆ, ಇವತ್ತು ಸಹ ದಲಿತರನ್ನ ಕರೆದು ಏನ್ ನಿಮ್ಮ ಸಮಸ್ಯೆಗಳು ಅನ್ನೋ ತರ ಇವತ್ತು ಮಾತಾಡಿಲ್ಲ. ಇವತ್ತು ಏನಾದರೂ ಈ ತರ ಸಮಸ್ಯೆ ಇದೆ ಮೇಡಮ್ ಅಂತ ಹೇಳಿದ್ರೆ ನೋಡ್ತೀನಿ, ಚೆಕ್ ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳ್ಕೊಂಡು ಇವತ್ತು ವರ್ಷ ಕಳೆದಿದ್ದಾರೆ. ಇವತ್ತು ಯಾವುದೇ ರಂಗದಲ್ಲೂ ಇವತ್ತು ಅನ್ಯಾಯ ಆಗ್ತಾ ಐತೆ ನಮ್ಗೆ. ಸರ್ಕಾರಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮತ್ತು ಇವತ್ತು ನಾವು ಬದುಕಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಎಲ್ಲಾ ರಂಗಗಳಲ್ಲೂ ಇವತ್ತು ಖಾಸಗೀಕರಣ ಮಾಡಿದೆ. ಇವತ್ತು ಎಲ್ಲೂ ನಾವು ಇವತ್ತು ಓದಿರೋಂತಹ ವಿದ್ಯಾರ್ಥಿಗಳಿಗೆ ಎಲ್ಲೂ ಒಂದು ಕೆಲಸ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇವತ್ತು ಅನೇಕ ಜನ ಹಳ್ಳಿಗಾಡು ಪ್ರದೇಶಗಳಲ್ಲಿ ಇವತ್ತು ವಿದ್ಯಾವಂತರಾಗಿ ಇವತ್ತು ಕೆಲಸ ಕಾರ್ಯ ಇಲ್ದಿರ ಬರೀ ಟೈಮ್ ಕಳೀತಾ ಇದ್ದಾರೆ ದಲಿತ ಯುವಕರು ಯುವತಿಯರೆಲ್ಲನು. ಅನೇಕ ಹಳ್ಳಿಗಳಲ್ಲಿ ಇವತ್ತು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ.
ಹಳ್ಳಿಗಳಲ್ಲಿ ಒಂದೊಂದು ಹಳ್ಳಿಗಳು ಹತ್ತತ್ತು ಇವತ್ತು ಮದ್ಯದ ಅಂಗಡಿಗಳು ಇವತ್ತು ತೆರೆದು ಮಾರಾಟ ಮಾಡ್ತಾವ್ರೆ. ಇವತ್ತು SC ST ಜನಾಂಗ ಯಾವ ರೀತಿಗೆ ಹೋಗಿದ್ದಾರೆ ಅಂದ್ರೆ ಎಲ್ಲರೂ ಕುಡುಕರಾಗುವಂತ ಒಂದು ಮಟ್ಟಕ್ಕೆ ಇವತ್ತು ತಲುಪಿದ್ದಾರೆ. ಇದು ಸರ್ಕಾರಗಳು ಕಂಟ್ರೋಲ್ ಮಾಡಬೇಕಾಗಿತ್ತು, ಫ್ರೀ ಆಗಿ ಬಿಟ್ಬಿಟ್ಟಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಈ ತಾಲೂಕಲ್ಲಿ, ದಲಿತರಿಗೆ ರಕ್ಷಣೆ ಇಲ್ಲ, ಮತ್ತು ದಲಿತರಿಗೆ ಸೇರ್ಬೇಕಾದಂತ ನಿಜವಾದಂತಹ ಸರ್ಕಾರದ ಸವಲತ್ತುಗಳು ಸೇರ್ತಾ ಇಲ್ಲ. ಮತ್ತು ಅವರಿಗೆ ಸರಿಯಾದಂತ ರೀತಿಯಲ್ಲಿ ಒಂದು ಭೂಮಿ ಕೊಡೋದಾಗ್ಲಿ, ಒಂದು ಅವರ ಬರಬೇಕಾಗಿರುವಂತಹ ಮೀಸಲಾತಿ ಹಣ ಆಗ್ಲಿ ಇವತ್ತು, ಮತ್ತು ಅವ್ರು ಖರ್ಚು ಮಾಡಬೇಕಾಗಿರೋ ಹಣ ಏನಿದೆ ಅದನ್ನ ಬೇರೆ ಕಡೆ ಡೈವರ್ಷನ್ ಮಾಡೋದಾಗ್ಲಿ, ಇವೆಲ್ಲನೂ ಇವತ್ತು ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ತಪ್ಪಾಡ್ತಾ ಇದ್ದಾವೆ. ಇವುಗಳನ್ನೆಲ್ಲನೂ ನಾವು ಇವತ್ತು ಖಂಡಿಸಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇವತ್ತು ಇದೇ ರೀತಿ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಾಕಷ್ಟು ಇವತ್ತು ಜನಾಂಗಕ್ಕೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಕಾನೂನಲ್ಲಿ ನೆರವು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಕಾನೂನು ಜಾರಿಯಾಗುವಂತಹ ಒಂದು ಇದು ಸರ್ಕಾರಗಳು ನಿರ್ಲಕ್ಷ್ಯದಿಂದ ಇವತ್ತು ನಾವು ಹಿಂದುಳಿದಿದ್ದೀವಿ. ಇವತ್ತೇನಾದ್ರೂ ಸರಿಯಾದ ರೀತಿಯಲ್ಲಿ ಸರ್ಕಾರಗಳು ಜಾರಿ ಮಾಡದೆ ಹೋದ್ರೆ ಇನ್ನು 10 ವರ್ಷದಲ್ಲಿ ನಾವು 100 ವರ್ಷ ಹಿಂದೆ ಹೋಗ್ತೀವಿ. ಬಾಬಾ ಸಾಹೇಬ್ರು ಅದಕ್ಕೆ ಹೇಳಿರೋದು, ನೀವು ಏನಾದ್ರೂ ಪಡಿಬೇಕಾದ್ರೆ, ಸಂವಿಧಾನದ ಸವಲತ್ತುಗಳು ನೀವೇನಾದ್ರೂ ಪಡಿಬೇಕಾದ್ರೆ ಅದು ಹೋರಾಟದಿಂದ ಮಾತ್ರ ಸಾಧ್ಯ ಅಂತನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅದರಿಂದ ಇವತ್ತು ಅನೇಕ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಾಗಿತ್ತು ಅಂತಂದ್ರೆ, ಈ ದೇಶದ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಇವತ್ತು ಈ ದೇಶವನ್ನು ಆಳ್ಬೇಕು ಅಂತನ್ನೋ ಕನಸು ಕಾಣ್ತಾ ಇದ್ರು. ಅವರು ಹೋದ್ಮೇಲೆ ಅವ್ರು ಹೇಳಿದ್ರು, ಇವತ್ತಲ್ಲ ನಾಳೆ ಈ ದೇಶನ ಈ ಜನ ಆಳ್ತಾರೆ, ಗ್ಯಾರಂಟಿ ಆಳ್ತಾರೆ ಅಂತನ್ನೋ ಒಂದು ಕನಸು ಕಂಡು ಹೋದ್ರು ಅವರು. ಆದ್ರೆ ಇವತ್ತೇನಾಗಿದೆಯಾ ಅಂತಂದ್ರೆ ಸರ್ಕಾರಗಳು ಮತ್ತು ಈ ಆಳುವಂತ ಸರ್ಕಾರಗಳು ಜಾತಿ ಉಪಜಾತಿಗಳನ್ನ ಸೃಷ್ಟಿ ಮಾಡಿ ಅವರವರಲ್ಲೇ ಕಂದಕಗಳನ್ನ ತೆಗೆದು ಅವರಲ್ಲೇ ವೈಷಮ್ಯಗಳನ್ನ ಬೀರಿ ಇವತ್ತೇನಾಗಿದೆ ಅಂದ್ರೆ ಎಲ್ಲ ಗುಂಪುಗಾರಿಕೆ ಮಾಡಿದ್ದಾರೆ. ಅವರು ಹೋಗ ಅಲ್ಲಿ ಸಂಬಂಧಪಟ್ಟಂತ ಕೆಲವ್ರಿಗೆ ಹೇಳಿದ್ರೆ, ಸರ್ ನಾವು ಹೆಲ್ಪ್ಲೆಸ್ ಸರ್, ನಾವು ಇಂಥದ್ದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂಥದ್ದು, ಏನಾದ್ರು ಸಾಯಂಕಾಲ ಫಿಲ್ ಆಗಿದ್ರೆ ಸಾಯಂಕಾಲ ತುಂಬಿಕೊಡ್ತಾರೆ, ಇಲ್ಲ ಅಂತಂದ್ರೆ ಅಲ್ಲಿ ತಿಂಗಳಾನುಗಟ್ಲೆ ಅಲ್ಲೇ ಇರೋದು ಇದಾಗಿದೆ. ಅದರಿಂದ ಈ ಭ್ರಷ್ಟ ವ್ಯವಸ್ಥೆ ಈ ತಾಲೂಕಿಂದ ಹೋಗ್ಬೇಕು. ಫಸ್ಟ್ ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೇಕು. ಅವ್ರಿಗೇನು ಕಷ್ಟ, ಇವತ್ತು 40 ಕಿಲೋಮೀಟರ್ ದೂರದಿಂದ ಇಲ್ಲಿ ತಾಲೂಕು ಆಫೀಸ್ ಹತ್ರ ಬಂದು ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗೊಂದು ವಾತಾವರಣವಿದೆ. ನಿರಂತರವಾಗಿ ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ, ಸರ್ ಈ ಕೊಟ್ಟಿದ್ವಿ ಕೆಲಸ ಆಗೋಲ್ಲ ಸರ್, ಅವ್ರಿಲ್ಲ ಸರ್, ಇವರಿಲ್ಲ ಸರ್, ಮಾಡಲಿಲ್ಲ ಸರ್ ಅಂತ. ಈ ವ್ಯವಸ್ಥೆಗೆ ಹೋಗ್ಬೇಕು ಫಸ್ಟ್. ಇದು ಹೋದಾಗ ಮಾತ್ರ ಬಡವರಿಗೆ ಅನುಕೂಲ ಆಗ್ತದೆ. ಬಿಟ್ರೆ ಇಲ್ಲ ಅಂತಂದ್ರೆ ಬರೀ ಓಟ್ಗಾಗಿ ವೋಟ್ ಬ್ಯಾಂಕ್ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಬರೀ ಓಟ್ಗೋಸ್ಕರ ಜನಗಳನ್ನ ಮಾತಾಡಿಸ್ತಾರೆ. ಬಿಟ್ರೆ ಅವ್ರಿಗೆ ಯಾವುದೇ ಒಂದು ಸವಲತ್ತುಗಳನ್ನು ಇವತ್ತು ಮಾಡ್ತಾ ಇಲ್ಲ. ಇವತ್ತೇನಾಗಿದೆ ಅಂತಂದ್ರೆ ಕಾರ್ಪೊರೇಟ್ ಕಂಪ್ನಿಗಳಾಗಿರ್ಬೋದು, ಲ್ಯಾಂಡ್ ಡೆವಲಪರ್ಸ್ ಆಗಿರ್ಬೋದು, ಏನು ರಿಯಲ್ ಎಸ್ಟೇಟ್ನವ್ರು ಆಗಿರ್ಬೋದು, ಇವರು ಡಾಮಿನೇಟ್ ಮಾಡ್ಕೊಂಡಿದ್ದಾರೆ. ಇವತ್ತೆಲ್ಲ ತಾಲೂಕು ಆಫೀಸ್ ಆಗಿರ್ಬೋದು, ಜಿಲ್ಲಾ ಇವ ಆಗಿರ್ಬೋದು, ಎಲ್ಲ ಅವ್ರದೇ ಡಾಮಿನೇಟ್. ಅವ್ರು ಬರೀ ಜನ ಓಟ್ ಹಾಕ್ಬಿಟ್ಟು ಹೋದ್ರು ಅಂತಂದ್ರೆ ತಿರ್ಗಿ 5 ವರ್ಷ ಅವ್ರನ್ನ ಮಾತಾಡಂಗಿಲ್ಲ. ಎಲ್ಲ ಇವ್ರದೇನೆ ಕ್ಯಾಪ್ಚರ್. ಎಲ್ಲಾನು ಇವ್ರು ಹೇಳ್ದಂಗೆ ಅಧಿಕಾರಿಗಳು ಮಾಡ್ತಾರೆ. ಅವ್ರು ಏನ್ ಬೇಕೋ ಅದು ಮಾಡಿಸ್ಕೊಂತಾರೆ. ಇವತ್ತು ಇಡೀ ಬಡವರಿಗೆ, ರೈತರಿಗೆ, ಎಲ್ರಿಗೂ ಅನ್ಯಾಯ ಆಗ್ತಾ ಇದೆ. ಇವತ್ತು ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ಹೋರಾಟನ ಇವತ್ತು ಹಮ್ಮಿಕೊಂಡಿದ್ದೀವಿ. ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿನ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ಈ ತಾಲೂಕು ಆಡಳಿತ ಎಚ್ಚೆತ್ಕೋಬೇಕು. ದಲಿತರಿಗೆ ಏನೇನು ಅವರ ಸಂವಿಧಾನವಾಗಿ ಏನೇನು ಸಿಗಬೇಕು ಅವುಗಳನ್ನ ತಕ್ಷಣ ಇವತ್ತು ಜಾರಿ ಮಾಡಬೇಕು. ಇಲ್ಲ ಅಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಾವು ಇದನ್ನ ತೀವ್ರವಾಗಿ ಹೋರಾಟನ ಹಮ್ಮಿಕೊಬೇಕಾಗ್ತೈತೆ. ಅದರಿಂದ ಈ ಒಂದು ಉದ್ದೇಶ ನಮ್ದು ದಲಿತರಿಗೆ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಬಡವರಿಗೆ ಏನು ಸಿಗಬೇಕೋ ಅದನ್ನ ಸಿಗುವಂತಹ ಒಂದು ಇದನ್ನ ತಕ್ಷಣ ಜಾರಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ತಾಲೂಕಿನಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲಾ ದಲಿತ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ದಲಿತ ವಿದ್ಯಾರ್ಥಿ ಒಕ್ಕೂಟದ ಇವರು, ಪ್ರಗತಿಪರ ಸಂಘಟನೆಗಳು ಎಲ್ರೂ ಇದಕ್ಕೆ ಬೆಂಬಲ ಕೊಟ್ಟು ಪಾಲ್ಗೊಳ್ಬೇಕು ಅಂತ ಅಂದ್ಬಿಟ್ಟು ಈ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಎಲ್ರನ್ನೂ ನಾವು ಇವತ್ತು ಆಹ್ವಾನಿಸ್ತಾ ಇದ್ದೀವಿ. ಆ ಉದ್ದೇಶದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ತಮ್ಮನ್ನ ಕರೆದು ಮಾತಾಡುವಂತಹ ಇದು ಪ್ರಯತ್ನ ಮಾಡಿದ್ದೀವಿ ನಾವು.